ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಕೊಡೋ ಪ್ರಕರಣದಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನಿನ್ನೆ 3 ಎಫ್ಐಆರ್ ದಾಖಲಿಸಿದ್ದ ಪೊಲೀಸರು ಪ್ರಾಥಮಿಕ ತನಿಖೆಯನ್ನು ನಡೆಸಿದರು. ಇವತ್ತು ಸ್ಥಳ ಮಹಜರು, ಆರೋಪಿಗಳ ವಿಚಾರಣೆ ಸೇರಿದಂತೆ ತನಿಖೆಯನ್ನು ಮುಂದುವರೆಸಿದ್ದಾರೆ. ತನಿಖಾಧಿಕಾರಿಗಳಾದ ಕೃಷ್ಣಕುಮಾರ್ ಮತ್ತು ಕುಮಾರಸ್ವಾಮಿ ವಿಡಿಯೋ ಕಾಲ್ ಸಂಬಂಧ ರೌಡಿ ಶೀಟರ್ ಧರ್ಮ, ಆರೋಪಿ ದರ್ಶನ್ ಮತ್ತು ಸತ್ಯರನ್ನ ವಿಚಾರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹೇಳಿಕೆ ನೀಡಿರೋ ದರ್ಶನ್, ವಿಡಿಯೋ ಕಾಲ್ ಮಾಡಿದವನು ಯಾರಂತ ಗೊತ್ತಿಲ್ಲ, ದರ್ಶನ್ ಸರ್ ಇದ್ದಾರೆ ಅಂತ ವಿಡಿಯೋ ಕಾಲ್ ಮಾಡಿಕೊಂಡು ನನ್ನ ಬಳಿ ಬಂದು ನನ್ನ ಕಡೆ ಫೋನ್ ತಿರುಗಿಸ್ತಾ, ಹೀಗಾಗಿ ವಿಶ್ ಮಾಡಿದೆ ಅಷ್ಟೇ, ಬೇಕಂತ ಮಾಡಿಲ್ಲ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ಇನ್ನು ಸಿಗರೇಟ್ ಸೇದುತ್ತಾ ರೌಡಿ ಶೀಟರ್ಗಳ ಜೊತೆ ಟೀ ಪಾರ್ಟಿ ಮಾಡಿದ ಬಗ್ಗೆ ವಿವರಣೆ ಕೊಟ್ಟಿರೋ ದರ್ಶನ್, ಪ್ರತಿನಿತ್ಯ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ರು, ಅದನ್ನ ನೋಡ್ತಾ ಇದ್ದೆ. ಅವತ್ತು ಕೂಡ ನನ್ನ ಪಾಡಿಗೆ ಸಿಗರೇಟ್ ಸೇದ್ತಾ ಆಟ ನೋಡ್ತಾ ಕೂತ್ಕೊಂಡಿದ್ದೆ. ಈ ವೇಳೆ ನಾಗ ಮತ್ತು ಆತನ ಸ್ನೇಹಿತ ಅಲ್ಲಿಗೆ ಬಂದು ನನ್ನ ಜೊತೆ ಮಾತಾಡ್ತಾ ಕೂತ್ಕೊಂಡ್ರು. ಅವ್ರ ಜೊತೆ ಮಾತುಕತೆ ಮಾಡುವ ಉದ್ದೇಶ ಕೂಡ ಇರಲಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಫೋಟೋ ತೆಗೆದ ಮತ್ತು ವಿಡಿಯೋ ಕಾಲ್ ಮಾಡಿದ್ದ ಮೊಬೈಲನ್ನು ವಶಪಡಿಸಿಕೊಂಡು ಎಫ್ಎಸ್ಎಲ್ ವರದಿಯನ್ನು ತರಿಸೋದಕ್ಕೆ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ತನಿಖೆ ಸಂದರ್ಭದಲ್ಲಿ ಡಿಸಿಪಿ ಸಾರಾ ಫಾತಿಮಾ ಕೂಡ ಭೇಟಿ ನೀಡಿ ಸೂಕ್ತ ಸಲಹೆಯನ್ನು ಕೊಟ್ಟಿದ್ದಾರೆ. ಇರೋ ಒನ್ ಟೆನ್ಷನ್ ಜೊತೆಗೆ ಮತ್ತೆ 3 ಎಫ್ಐಆರ್ನ ಟೆನ್ಷನ್ ದರ್ಶನ್ಗೆ. ಹೌದು, ಅದೇ ಆ 3 ಎಫ್ಐಆರ್ ಕೂಡ ದಾಖಲಾಗಿದೆ, ಅದರದ್ದು ತನಿಖೆ ಆಗ್ತಾ ಇದೆ ಅಂತ ಹೇಳಿದ್ವಲ್ಲ. ಇವತ್ತು ಅವ್ರನ್ನ ಕರ್ಕೊಂಡು ಹೋಗಬೇಕಾಗಿತ್ತು ಬಳ್ಳಾರಿಗೆ ಕರ್ಕೊಂಡು ಹೋಗಿಲ್ಲ, ಇವತ್ತು ಶಿಫ್ಟ್ ಆಗಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಅಂದರೆ ಈ 3 ಕೇಸ್. 3 ಕೇಸ್ನಲ್ಲಿ ತನಿಖೆ ಆಗ್ತಾ ಇದೆ. ಯಾರು ಆ ಸಿಗರೇಟ್ ಕೊಟ್ಟಿದ್ದು, ಯಾರು ಸಿಗರೇಟ್ ಬಂದಿದ್ದು, ಹೇಗೆ ವಿಡಿಯೋ ಮಾಡ್ಕೊಂಡಿದ್ದು ಯಾರು, ಈ ಹಿಂದೆ ಕೂಡ ಈ ವಿಡಿಯೋ ಕಾಲೆಲ್ಲ ಮಾಡಿದ್ದೀರಾ, ಎಷ್ಟು ಬಾರಿ ನೀವೆಲ್ಲ ಮೀಟ್ ಹಾಕಿದ್ದೀರಿ, ಅವರೆಲ್ಲ ಯಾರು ರೌಡಿ ಶೀಟರ್ಸು, ಅವರೆಲ್ಲ ಪರಿಚಯ ಇದೆಯಾ, ಇದರ ಬಗ್ಗೆ ತನಿಖೆ ಆಗುತ್ತೆ. ತನಿಖೆ ಆಗಲಿ. ತನಿಖೆಗೂ ಮುಂಚೆ ಈಗ ಅವ್ರು ಹೇಳ್ತಾ ಇದ್ದಾರಲ್ಲ, ದರ್ಶನ್ರನ್ನ ಶಿಫ್ಟ್ ಮಾಡಿದ್ದೀವಿ ಅಂತ, ಉಳಿದಂಥವ್ರ ಕಥೆ ಏನು ಅಂತ. ಈ ರೌಡಿ ಶೀಟರ್ಗಳೆಲ್ಲ ಇದ್ದಾರಲ್ಲ, ನಾಗ, ಅದು ಬೇಕ್ರಿ ರಘು, ಸೀನಾ, ಇನ್ನು ಅವರು ಇವರು ಅಂತೆಲ್ಲ ಇದ್ದಾರಲ್ಲ, ಅವ್ರ ಕಥೆ ಏನು? ಅವ್ರು ಅಲ್ಲೇ ಇರ್ತಾರ? ಮತ್ತೆ ಅವರಿಗೆ ಅದೇ ಟ್ರೀಟ್ಮೆಂಟಾ, ರಾಯಲ್ ಟ್ರೀಟ್ಮೆಂಟು? ಒಂದು ಮೀಟಿಂಗ್ ಮಾಡಿ ಅದನ್ನು ಡಿಸ್ಕಸ್ ಮಾಡಿದಾರಂತೆ, ಏನೋ ಮಾಡಿದಾರಂತಪ್ಪ. ನಿನ್ನೆ ಆ ಡಿಸ್ಕಷನ್ ಇರಲಿಲ್ಲ. ನೆನ್ನೆ ಖಾಲಿ ಇವ್ರನ್ನ ಮಾತ್ರ 17 ಜನ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ ನಂತರ ಈಗ ಡಿಸ್ಕಷನ್ಗೆ ಬಂದಿದೆ. ಅಂದರೆ ನೀವು ಒಬ್ಬರಿಗೆ ಮಾತ್ರ ಒಂದು ನ್ಯಾಯ, ಮತ್ತೊಬ್ಬರಿಗೆ ಮತ್ತೊಂದು ನ್ಯಾಯ ಅಂತ ಮಾಡಬಾರ್ದು. ಅದರಲ್ಲೂ ವಿಲ್ಸನ್ ಗಾರ್ಡನ್ ನಾಗನ್ನ ಅವನು ಯಾವಾಗ ಬಂದೋ ಆ ಸ್ಟೇಷನ್ಗೆ, ಆ ಇದಕ್ಕೆ ಜೈಲಿಗೆ, ಆವಾಗಲೇ ರಾಯಲ್ ಟ್ರೀಟ್ಮೆಂಟ್ ಶುರುವಾಗಿತ್ತು. ಆಗಲೇ ಒಂದಷ್ಟು ಜನ ಫೋನ್ ಮಾಡಿ, ಮಂತ್ರಿಗಳು ಫೋನ್ ಮಾಡಿ, ನಮ್ಮದೇ ಹುಡುಗ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಆಗ್ಲಿಂದಲೇ ರಾಯಲ್ ಟ್ರೀಟ್ಮೆಂಟು. ಸೊ ಈಗ ನೋಡೋಣ, ಬದಲು ಮಾಡಿ ಆತನನ್ನು ಯಾಕೆ ಇಟ್ಕೊಂಡಿದ್ದೀರಿ? ದರ್ಶನ್ರನ್ನ ಬಳ್ಳಾರಿಗೆ ಹಾಕಿದ್ರಲ್ಲ, ಇವರು ಬಳ್ಳಾರಿಗೆ ಬೇಡ, ಬೇರೆ ಯಾವ್ದಾದ್ರು ಹಿಂಡಲ್ಗಕ್ಕೋ ಇನ್ನೊಂದೆಲ್ಲೋ ಬೆಳಗಾವಿ ಅಲ್ಲೆಲ್ಲ ಹಾಕಿ, ಸ್ವಲ್ಪ ನೋಡ್ಲಿ ಅವರು ಹೇಗಿರುತ್ತೆ ಜೈಲು ಅಂತ. ಎಷ್ಟು ದಿನ ಅಲ್ಲಿರ್ತಾರೋ ಬೆಂಗಳೂರಿನಲ್ಲಿ ಪ್ರಿಸನ್ನಲ್ಲಿ, ಅವ್ರಿಗೆ ಜೈಲು ಅಂತ ಅನುಭವ ಆಗೋದಿಲ್ಲ, ಮನೆಯಲ್ಲೇ ಇದ್ದೀವಿ ಅಂತ ಅನುಭವ ಆಗುತ್ತೆ. ಮತ್ತು ಬೆಂಗಳೂರಲ್ಲಿ ಹಾಗೇ ನಿಮ್ಮ ರೌಡಿಸಮ್ಮು ಮತ್ತದೇ ಗ್ಯಾಂಗ್ ವಾರ್ಗಳು ಮತ್ತೆ ಮುಂದುವರಿತವೆ. ಸ್ವಲ್ಪ ಒಂಚೂರು ನೋಡಿ, ಅವ್ರನ್ನ ಬೇರೆ ಕಡೆ ಹಾಕಿ ಶಿಫ್ಟ್ ಮಾಡಿ. ಹೇಳ್ತಿರಲ್ಲ, ಹೇಗೂ ರಾಜಕೀಯ ಪ್ರಭಾವ ಇಲ್ಲ, ರಾಜಕೀಯ ಪ್ರಭಾವಕ್ಕೆ ಒಳಗಾಗೋದಿಲ್ಲ, ಪೊಲೀಸ್ ಇಲಾಖೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನೋಡೋಣ ಅದೆಷ್ಟು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ. ಈ 3 ತನಿಖೆ ಆಗಲಿ, ತನಿಖೆಯಲ್ಲಿ ಬಯಲಾಗುತ್ತೆ ಏನು ಎತ್ತ ಅಂತ ಹೇಳಿ. ಅದಾದ ನಂತರ ಮುಂದೆ ಈ ಪ್ರಮುಖ ಕೇಸ್ ಇದೆಯಲ್ಲ, ಆ ಕೇಸ್ ಏನಾಗುತ್ತೆ ಅಂತ ನೋಡೋಣ, ಟ್ರಯಲ್ಗೆಲ್ಲ ಆದ್ಮೇಲೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.